ಫ್ಯಾಕ್ಟ್ ನಂಬರ್ 1. ಗಿಡ ಮರಗಳು ಕೇವಲ ಸುಮ್ಮನೆ ನಿಂತಿರುವುದಿಲ್ಲ. ಅರಣ್ಯದಲ್ಲಿರುವ ಮರಗಳು ತಮ್ಮ ಬೇರುಗಳ ಸುತ್ತ ಇರುವ ಶಿಲೀಂಧ್ರಗಳ ಜಾಲದ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ಪೋಷಕಾಂಶಗಳನ್ನು ಹಂಚಿಕೊಳ್ಳುತ್ತವೆ. ಇದನ್ನು ವಿಜ್ಞಾನಿಗಳು ವುಡ್ ವೈಡ್ ವೆಬ್ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 2. ನೀಲಿ ತಿಮಿಂಗಲವು ಎಷ್ಟು ದೊಡ್ಡದಾಗಿದೆ ಎಂದರೆ ಅದರ ನಾಲಿಗೆಯ ತೂಕವು ಸುಮಾರು 1 ಆನೆಯ ತೂಕಕ್ಕೆ ಸಮನಾಗಿರುತ್ತದೆ. ಆದರೂ ಅದರ ಗಂಟಲು ಬಹಳ ಕಿರಿದಾಗಿದ್ದು ದೊಡ್ಡ ಗಾತ್ರದ ವಸ್ತುಗಳನ್ನು ನುಂಗಲು ಸಾಧ್ಯವಿಲ್ಲ. ಫ್ಯಾಕ್ಟ್ ನಂಬರ್ 3. ಬಾಲ್ಸಾ ಎಂಬ ಮರವು ಪ್ರಪಂಚದ ಅತಿ ಹಗುರವಾದ ಮರಗಳಲ್ಲಿ ಒಂದಾಗಿದೆ. ಇದು ಎಷ್ಟು ಹಗುರವೆಂದರೆ ಒಣಗಿದಾಗ ಇದು ನೀರಿನ ಮೇಲೆ ಸುಲಭವಾಗಿ ತೇಲುತ್ತದೆ. ಇದನ್ನು ಹೆಚ್ಚಾಗಿ ವಿಮಾನದ ಮಾದರಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 4. ಮಳೆ ಹನಿಗಳು ಒಣಭೂಮಿಯ ಮೇಲೆ ಬಿದ್ದಾಗ ಬರುವ ವಿಶಿಷ್ಟ ಮಣ್ಣಿನ ವಾಸನೆಯು ಪೆಟ್ರೋಚೋರ್ ಎಂದು ಕರೆಯಲಾಗುತ್ತದೆ. ಇದು ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡುವ ಜಿಯೋಸ್ಮಿನ್ ಎಂಬ ಸಂಯುಕ್ತದಿಂದ ಉಂಟಾಗುತ್ತದೆ. ಫ್ಯಾಕ್ಟ್ ನಂಬರ್ 5. ಹಕ್ಕಿಗಳು ಗಾಳಿಯಲ್ಲಿ ಸುಲಭವಾಗಿ ಹಾರಲು ಅವುಗಳ ಮೂಳೆಗಳು ಸಹಾಯ ಮಾಡುತ್ತವೆ. ಹಕ್ಕಿಗಳ ಮೂಳೆಗಳು ಒಳಭಾಗದಲ್ಲಿ ಟೊಳ್ಳಾಗಿದ್ದು ಗಾಳಿಯಿಂದ ತುಂಬಿರುತ್ತವೆ. ಇದರಿಂದ ಅವುಗಳ ತೂಕ ಬಹಳ ಕಡಿಮೆಯಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 6. ಚಂದ್ರನ ಮೇಲೆ ಗಾಳಿ ಅಥವಾ ನೀರು ಇಲ್ಲದಿರುವುದರಿಂದ ಅಲ್ಲಿ ಸಂಭವಿಸುವ ಯಾವುದೇ ಬದಲಾವಣೆಗಳು ಅಳಿಸಿ ಹೋಗುವುದಿಲ್ಲ. ಅಪೋಲೋ ಗಗನಯಾತ್ರಿಗಳು ಬಿಟ್ಟು ಬಂದ ಹೆಜ್ಜೆ ಗುರುತುಗಳು ಇಂದಿಗೂ ಹಾಗೆಯೇ ಇವೆ ಮತ್ತು ಅವು ಮುಂದಿನ ಕನಿಷ್ಠ 10 ಕೋಟಿ ವರ್ಷಗಳವರೆಗೂ ಹಾಗೆಯೇ ಇರುತ್ತವೆ. ಫ್ಯಾಕ್ಟ್ ನಂಬರ್ 7. ಜಿರಾಫೆಗಳು ಶಬ್ದ ಮಾಡುವುದಿಲ್ಲ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಜಿರಾಫೆಗಳು ರಾತ್ರಿಯ ಸಮಯದಲ್ಲಿ ಮನುಷ್ಯನ ಕಿವಿಗೆ ಕೇಳಿಸದಂತೆ ಇನ್ಫ್ರಾಸೋನಿಕ್ ಶಬ್ದಗಳ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ. ಫ್ಯಾಕ್ಟ್ ನಂಬರ್ 8. ಬರ್ಮುಡಾ ಟ್ರಯಾಂಗಲ್ನಲ್ಲಿ ಹಡಗುಗಳು ನಾಪತ್ತೆಯಾಗಲು ಅಲ್ಲಿನ ಸಮುದ್ರದ ತಳದಲ್ಲಿರುವ ಮೀಥೇನ್ ಅನಿಲದ ಸ್ಫೋಟಗಳು ಕಾರಣವಿರಬಹುದು ಎಂದು ವಿಜ್ಞಾನಿಗಳು ಊಹಿಸುತ್ತಾರೆ. ಈ ಅನಿಲವು ನೀರಿನ ಸಾಂದ್ರತೆಯನ್ನು ಕಡಿಮೆ ಮಾಡುವುದರಿಂದ ಹಡಗುಗಳು ಮುಳುಗಬಹುದು ಎಂದು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 9. ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿದ್ದರೆ ಬೆಕ್ಕಿನ ದೇಹದಲ್ಲಿ ಸುಮಾರು 230 ಮೂಳೆಗಳಿರುತ್ತವೆ. ಬೆಕ್ಕುಗಳ ಬೆನ್ನು ಮೂಳೆಯು ಬಹಳ ನಮ್ಯವಾಗಿದ್ದು ಅವು ಅತಿ ಕಿರಿದಾದ ಜಾಗಗಳಲ್ಲೂ ಸುಲಭವಾಗಿ ನುಸುಳಬಲ್ಲವು. ಫ್ಯಾಕ್ಟ್ ನಂಬರ್ 10. ವ್ಯಾಟಿಕನ್ ಸಿಟಿ ಪ್ರಪಂಚದ ಅತಿ ಸಣ್ಣ ದೇಶವಾಗಿದೆ. ಇದು ಕೇವಲ 0.44 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಇಡೀ ದೇಶವು ರೋಮ್ ನಗರದ ಒಳಗಡೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.